ಮಹಾಸ್ತುತಿ ಸ್ತೋತ್ರಿಗೆ ಪಾತ್ರನಾದ ನಮ್ಮ ತಂದೆಯ ದೇವರೇ, ಮತ್ತೊಂದು ಸಾರಿ ದೇವರೇ ನಿನ್ನ ಸಂಧಾನಕ್ಕೆ ಬಂದು ದೇವರೇ ನಿನ್ನನ್ನು ಘನಪಡಿಸುವಂತೆ ನಿನ್ನ ವಾಕ್ಯದ ಮೂಲಕ ದೇವರೇ ನಮ್ಮ ಹೃದಯ ಮಾತನಾಡಿ ದೇವರೇ ನಿನ್ನನ್ನು ಕೊಂಡಾಡುವ ಹಾಗೆ ನಮ್ಮನ್ನಲ್ಲಿ ಸೇರಿಸದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ದೇವರೇ, ನೀನು ಶಾಂತಿದಾಯಕನು, ಸಮಾಧಾನ ಪ್ರಭು, ಸೃಷ್ಟಿಕರ್ತನು ದೇವರೇ, ಇಂದು ಎಂದೆಂದಿಗೂ ಇರುವಾತನಾಗಿದ್ದಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ದೇವರೇ, ನಾವು ಒಂದಾನೊಂದು ಕಾಲದಲ್ಲಿ ಪಾಪಿಗಳಾಗಿದ್ದಾಗಲೂ ದೇವರೇ ನಿನ್ನ ಪರಿಶುದ್ಧವಾದ ರಕ್ತದಿಂದ ನಮಗೋಸ್ಕರ ನೀನು ತ್ಯಾಗವನ್ನು ಮಾಡಿ ಇಂದು ನಾವು ನಿನ್ನ ಮಕ್ಕಳ ಆಗೋ ಹಾಗೆ ನಮ್ಮನ್ನು ನೀನು ಕೊಂಡುಕೊಂಡಿದ್ದಕ್ಕಾಗಿ ನಿನಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಹೌದು ದೇವರೇ, ನಾವು ಅಲ್ಪರು, ಅಯೋಗ್ಯವರು, ಯಾವಾಗ ಗಣಿಗೆ ಬಾರದಂಥ ನಮ್ಮನ್ನು ದೇವರೇ ನಿನ್ನ ಮಕ್ಕಳಾಗುವ ಒಂದು ಆ ಭಾಗ್ಯವನ್ನು ನೀನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ದೇವರೇ, ನೀನು ಪರಿಶುದ್ಧನು ದೇವರೇ, ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ದೇವರಾಗಿದ್ದಿ, ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ಈ ಲೋಕದಲ್ಲಿ ನಿನ್ನ ಬಿಟ್ಟರೆ ಯಾವ ದೇವರುಗಳು ಇಲ್ಲ ದೇವರೇ. ನೀನು ಸತ್ಯ, ನೀನು ಆದಿಯಾಗಿದ್ದಿ, ಅಂತ್ಯವಾಗಿದ್ದಿ ದೇವರು, ಎಲ್ಲವನ್ನೇ ನೀನು ಸೃಷ್ಟಿ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಾಗಿದ್ದಿ, ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ದೇವರೇ ನಿನ್ನ ವಾಕ್ಯದ ಮೂಲಕ ದೇವರೇ ನಾವು ನಿನಗೆ ಘನ ಮಾನಿಮೆ ತರುವಂತೆ ನಮ್ಮಲ್ಲಿ ಸೇರಿಸಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೀಗೆ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಯನ್ನು ಸಲ್ಲಿಸುತ್ತಾ ನಮ್ಮ ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.